ಅದು ನ್ಯೂ ಡೆಲ್ಲಿ. ಇಲ್ಲಿ ಬಂದ್ಬಿಟ್ಟು ಜ್ಯೂಸ್ ಕೊಡ್ತಿದ್ದಾರೆ. ಸೊ ಜ್ಯೂಸ್ ತೊಗೊಳ್ಳೋಣ. ಇದು ರೋಸ್ ಮಿಲ್ಕ್ ಕೊಡ್ತಿದ್ದಾರೆ. ಸೊ ಕುಡ್ಕೊಂಡು ಹೋಗೋಣ. ಬಾಯ್ ಮೆಟ್ರೋ. ಬಾಯ್ ಮೆಟ್ರೋ ಮೆಟ್ರೋ ಕೂತ್ಕೊಂಡು ಮೆಟ್ರೋ ಇಲ್ಲಿಂದ ಹೋಗ್ತಾ ಇದ್ದೀವಿ. ಸೊ ನಾವು ಅವ್ರು ಕೊಟ್ಟು ರೋಸ್ ಮಿಲ್ಕ್ನ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಇಲ್ಲಿ ಮಜ್ಜಿಗೆ ಕೊಡ್ತಿದ್ದಾರೆ. ನಾವಲ್ಲಿ ರೋಸ್ ಮಿಲ್ಕ್ ಕುಡ್ಕೊಂಡು ಬಂದ್ವಿ. ಮಜ್ಜಿಗೆನ ಕೊಡ್ತಿದ್ದಾರೆ. ಅಲ್ಲಿಂದ ಬಂದು ಸರೋಜಿನಿ ಮಾರ್ಕೆಟ್ಗೆ ಮೆಟ್ರೋಲ್ಲೇ ಹೋಗಿ ಅಂತ ಹೇಳ್ತಿದ್ದಾರೆ. ಸೊ ಇಂಡಿಯಾ ಗೇಟ್ ಆಲ್ಮೋಸ್ಟ್ ಸ್ಕಿಪ್ ಮಾಡೋ ಥರ ಆಗಿದೆ. ಏನಕ್ಕೆ ಅಂದರೆ ಈಗ ಟೈಮ್ ಬೇರೆ ಆಗಿಬಿಟ್ಟಿದೆ. ಸೊ ಅದು ಎಷ್ಟೊತ್ತು ಮತ್ತೆ ಕ್ಲೋಸ್ ಆಗಿತ್ತು ಅಂದರೆ ಅಲ್ಲಿ ಹೋಗಿ ಬರೋಕ್ಕಾಗಲ್ಲ. ಸೊ ಅದನ್ನ ಸ್ಕಿಪ್ ಮಾಡಿ ನಾವೀಗ ಓಲ್ಡ್ ಮಾರ್ಕೆಟಿಂದ ಮೆಟ್ರೋಗೆ ಹೋಗಿ ಮೆಟ್ರೋಯಿಂದ ಸರೋಜಿನಿ ಮಾರ್ಕೆಟ್ಗೆ ಹೋಗೋಣ ಬನ್ನಿ. ಇಲ್ಲೆಲ್ಲ ಮಾರ್ಕೆಟ್ ನೋಡ್ಬೋದು ನೀವು. ಇಲ್ಲಿಂದ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಇಲ್ಲಿ ನಮ್ಮ ಮಾರ್ಕೆಟ್ಗೆ ಮೆಟ್ರೋ ಬಂದಾಯಿತು. ಇದು ಎಲೆಕ್ಟ್ರಿಕ್ ಕಾರ್ಡ್. ಇದು ಒಳ್ಳೆಯದು, ಅದು ಚೆನ್ನಾಗಿದೆ ಒಂದು ಸ್ವಲ್ಪ. ಇದು ರಾಮಕೃಷ್ಣ ಮಿಷನ್. ನಾವೀಗ ರಾಮಕೃಷ್ಣ ಆಶ್ರಮ ಹತ್ರ ಬಂದಿದ್ದೀವಿ. ಸೊ ರಾಮಕೃಷ್ಣ ಆಶ್ರಮದಿಂದ ಈಗ ಸರೋಜಿನಿ ಮಾರ್ಕೆಟ್ ತನಕ ಹೋಗ್ಬೇಕು. ಬನ್ನಿ ಸರೋಜಿನಿ ಮಾರ್ಕೆಟ್ ಹತ್ರ ಹೋಗೋಣ. ಸೇಮ್ ಫಸ್ಟ್ ಪ್ಲಾಟ್ಫಾರ್ಮಿಂದನೇ ಹೋಗ್ಬೇಕಂತ. ಇಲ್ಲಿಂದ ಹೋಗ್ಬಿಟ್ಟು ಪಿಂಕ್ ಲೈನ್ಗೆ ಕನೆಕ್ಟ್ ಆಗಿಬಿಟ್ಟು ಪಿಂಕ್ ಲೈನಿಂದ ಹೋಗಿ ಅಂತ ಹೇಳಿದ್ದಾರೆ ಸರೋಜಿನಿ ಮಾರ್ಕೆಟ್ಗೆ. ಸೊ ಹೋಗೋಣ ಬನ್ನಿ. ಒಂದು ಕಲರಲ್ಲಿ ಬಂದ್ವಿ. ಇಲ್ಲಿಂದ ವೈಲೆಟಿಗೆ ಚೇಂಜ್ ಆಗಿ ವೈಲೆಟಿಂದ ಪಿಂಕ್ ಲೈನ್ಗೆ ಚೇಂಜ್ ಆಗಬೇಕು. ಸೊ ಇವರು ಸರ್ ಎತ್ಕೊಂಡು ನಾನು ಅದೇ ರೂಟೇ ಹೋಗ್ತೀನಿ ಬನ್ನಿ ತೋರಿಸ್ಕೊಡ್ತೀನಿ ಅಂತ ಹೇಳೋರು. ಬಿಕಾಸ್ ನಮಗೇನು ಗೊತ್ತಿಲ್ಲಲ್ಲ. ಸೊ ಅದಕ್ಕೆ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗೆ ಹೋಗ್ಬೇಕು ಏನಂತ ಹೇಳ್ಕೊಡ್ತಾರೆ. ಇಲ್ಲಿಂದ ಬಂದು ಲಜಪತ್ ನಗರಲ್ಲಿ ಇಳ್ಕೊಂಡು ಇಲ್ಲಿಂದ ಪಿಂಕ್ ಲೈನ್ಗೆ ಚೇಂಜ್ ಆಗಬೇಕು. ಸೊ ಆ ಕಡೆ ಹೋದರೆ ಸರೋಜಿನಿ ನಗರ ಅಂತ. ನೋಡೋಣ ಯಾವ ಕಡೆ ಬರುತ್ತೆ ಅಂತ ಕೇಳೋಣ ಹೋಗ್ಬಿಟ್ಟು. ಇಲ್ಲೇ ನೋಡಿ ಆರಾಮಾಗಿ ಶಾಪಿಂಗ್ಗೆ ಮತ್ತು ಸ್ನ್ಯಾಕ್ಸು ಎಲ್ಲನೂ ಇಲ್ಲೇ ಮೆಟ್ರೋ ಸ್ಟೇಷನಲ್ಲೇ ಅವೈಲೇಬಲ್ ಇದೆ. ಬಟ್ ಇನ್ನು ನಮ್ಮ ಮೆಟ್ರೋಗೆ ಇವೆಲ್ಲ ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಬರೋದಂತೂ ಗ್ಯಾರಂಟಿ ಅಂತೂ ಇದ್ದೇ ಇರುತ್ತೆ. ಇವ್ರಿಗೆ ಯಾಕಂದರೆ ತುಂಬ ಸ್ಪೇಸ್ ಇದೆ. ಸೊ ಇಲ್ಲೆಲ್ಲನೂ ಹಾಕಿದ್ದಾರೆ. ಬಟ್ ನಮ್ಮ ಮೆಟ್ರೋ ಅಲ್ಲಿ ಇನ್ನೂ ಇದು ಬಂದಿಲ್ಲ. ಓಕೆ, ಇಲ್ಲಿಂದ ಇಳಿದು ಇಲ್ಲಿ ಮತ್ತೆ ಅಂಡರ್ ಪಾಸಲ್ಲಿ ಹೋಗ್ಬಿಟ್ಟು ಅಂಡರ್ ಗ್ರೌಂಡಿಂದ ಮತ್ತೆ ಇಲ್ಲಿಂದ ಪಿಂಕ್ ಲೈನ್ ಸ್ಟಾರ್ಟ್ ಆಗುತ್ತೆ. ಓಕೆ, ನೋಡೋಣ ನಾವು ಪಿಂಕ್ ಲೈನು ಹೋಗ್ಬಿಟ್ಟು ಎಷ್ಟೊತ್ತು ತಗೊಳುತ್ತೆ ಸರೋಜಿನಿ ನಗರ್ಗೆ ಅಂತ ಚೆಕ್ ಮಾಡೋಣ. ಆ ಕಡೆಗೆ ಪ್ಲಾಟ್ಫಾರ್ಮ್ ಕಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಡೋರ್ ಸಿಸ್ಟಮ್ನ ಇಟ್ಬಿಟ್ಟಿದ್ದಾರೆ. ಸೊ ಬರೀ ಟ್ರೈನ್ ಬಂದಾಗ ಅಷ್ಟೇ ಇಲ್ಲಿ ಡೋರ್ಸು ಓಪನ್ ಆಗುತ್ತೆ. ಅಲ್ಲಿ ತನಕ ಅವರು ಗೇಟ್ನ ಕ್ಲೋಸೆಲ್ಲ ಇಟ್ಟಿರ್ತಾರೆ. ನೀವು ಸರೋಜಿನಿ ಮಾರ್ಕೆಟ್ ಮೆಟ್ರೋ ಹತ್ರ ಬಂದರೆ ಆಲ್ಮೋಸ್ಟ್ ಮೆಟ್ರೋಲ್ಲೇ ಎಲ್ಲ ಶಾಪ್ಸು ಇದೆ. ನೋಡ್ಬೋದು ಇಲ್ಲಿ. ಸೊ ಇಲ್ಲಿಂದ ಆಚೆ ಹೋಗಿ ನೋಡೋಣ. ಆಚೆ ಬರ್ತಿದ್ದಂಗೆ ಇಲ್ಲಿಗೇನೆ ಫುಲ್ಲು ಬಿಸಿ. ಗುಡ್ ಮಾರ್ನಿಂಗ್. ನಾವೀಗ ಬಂದಿದ್ದೀವಿ ಇಂಡಿಯಾ ಗೇಟ್ ಹತ್ರ. ಇದೆ ಇಂಡಿಯಾ ಗೇಟು. ಬಟ್ ಡೋಂಟ್ ನೋ ಅದಕ್ಕೆ ಗೇಟ್ ಇದೆಯಾ ಇಲ್ವಾ ಅಂತ ಹೇಳಿ. ಇಲ್ಲಿ ನೋಡಿ, ಇದು ಕರ್ತವ್ಯ ಪಥ ಇದು. ಸೊ ಇಲ್ಲೇ ಜಲ್ಲು ಬಿಸಿಲಿದೆ. ಆಗ್ಲೇ ಇನ್ನೂ ಕರೆಕ್ಟಾಗಿ 8 ಗಂಟೆ ಆಗಿಲ್ಲ. ಅಂದರೆ ಇನ್ನೂ
ಟೈಮ್ ಬಂದ್ಬಿಟ್ಟು 7:10. 7:10ಕ್ಕೆ ನೋಡಿ ಎಷ್ಟು ಬಿಸಿಲಿದೆ. ನಮ್ಮ ಕಡೆ ಆಗಿದ್ರೆ ಇಷ್ಟೊಂದು ಬಿಸಿಲೇ ಇರಲ್ಲ. ಸೊ ನಾವು ತಂದಿದ್ದು ಲಗ್ಗೇಜ್ ಎಲ್ಲ ಇಟ್ಕೊಂಡು ಒಂದೇ ಸರಿ ಇಲ್ಲಿ ನೋಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಬಂದಿದ್ದೀವಿ. ನೋಡೋಣ ಬನ್ನಿ, ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ನಾವು ಹೆಂಗೆ ಬರ್ತಿದ್ದೀವಿ ಇದೇ ಥರ ಇದೇ ಇದರಲ್ಲೇ ಪರೇಡ್ ಹೋಗೋದು. ಇದೇ ರೋಡಲ್ಲೇ ಪರೇಡ್ ಹೋಗುತ್ತೆ. ಯಾವಾಗ ಅಂದರೆ ಇಂಡಿಪೆಂಡೆನ್ಸ್ ಡೇ ದಿವಸ ಮತ್ತು ರಿಪಬ್ಲಿಕ್ ಡೇ ದಿವಸ, ಅಂದರೆ January 26 ಮತ್ತು August 15 ಇದೇ ರೋಡಲ್ಲೇ ನೀವು ಏನು ನೋಡ್ತೀರಾ ಹಿಂದ್ಗಡೆ ಇದರಲ್ಲೇ ಪರೇಡ್ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ಬಂದಿದ ತಕ್ಷಣ ಫೋಟೋ ಬೇಕಾ ಅಂತ ಹೇಳ್ಬಿಟ್ಟು ನಮ್ಮನ್ನು ಕೇಳ್ದಿರೇ ಫಸ್ಟ್ ಫೋಟೋ ತೆಗೆದುಬಿಡ್ತಾರೆ, ಆಮೇಲೆ ತೋರಿಸ್ತಾರೆ. ನಿಮ್ಗೆ ಇಷ್ಟ ಆದರೆ ತಗೋಬೋದಿರುತ್ತೆ. ನೋಡಿ ಇದೇ ಇಂಡಿಯಾ ಗೇಟ್. ಈಗ ಇಂಡಿಯಾ ಗೇಟ್ ಮುಗಿಸ್ಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ. ಸೊ ಅಲ್ಲಿಂದ ನಮ್ಮ ಜರ್ನಿ ಯಶವಂತಪುರ ಸೈಡ್ ರಿಟರ್ನು ಬರುತ್ತೆ. ಓಕೆ, ನಮ್ಮ ಫೇವ್ರೇಟ್ ಗಾಡಿ FZ ಹೋಗ್ತಾ ಇದೆ. ಓಕೆ, ಸಿಗೋಣ ನಿಜಾಮುದ್ದೀನಲ್ಲಿ. 7:15 ಆಗಿದೆ ನೋಡಿ. ಎಷ್ಟೊಂದು ಟ್ರಾಫಿಕ್ಕೇ ಇಲ್ಲ. ನಮ್ಮ ಬೆಂಗಳೂರಲ್ಲಾಗಿದ್ರೆ ಇಷ್ಟರಲ್ಲಿ ಪಾಯಿಂಟ್ ಅಂತ ಆಗ ನೋಡಿಕೊಂಡು ರೋಡ್ ತುಂಬ ಇರ್ತಿದ್ರು. ನೋಡಿ ಇಲ್ಲಿ ಇಲ್ಲೆಲ್ಲ ಮೋಸ್ಟ್ಲಿ ಎಲ್ಲರೂ ಮೆಟ್ರೋಗೆ ಡೈವರ್ಟ್ ಆಗಿದ್ದಾರೆ ಅನಿಸುತ್ತೆ. ಅದಕ್ಕೆ ಇಲ್ಲೆಲ್ಲ ಜನನೇ ಕಮ್ಮಿ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಜಾಸ್ತಿ ಯೂಸ್ ಮಾಡ್ತಾರೆ ಅನಿಸುತ್ತೆ ಇಲ್ಲಿ. ನೋಡಿ ನಮ್ಮನ್ನು ಅಲ್ಲೇ ಗೇಟಲ್ಲೇ ಬಿಟ್ಬಿಟ್ರು. ಯಾಕೆಂದರೆ ಈ ಕಡೆ ಬಂದರೆ 50 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಂದ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಪಾರ್ಕಿಂಗ್ ಫೀಸ್ ಅಂತ ಹೇಳ್ಬಿಟ್ಟು 50 ರೂಪಾಯಿ ಇಸ್ಕೋತಾರೆ ಅಂದ್ಬಿಟ್ಟು ಅಲ್ಲೇ ಡ್ರಾಪ್ ಮಾಡ್ತೀನಿ ಅಂದರು. ಓಕೆ ಅಂದ್ವಿ. ಸೊ ಈಗ ಮುಂದೆ ಹೋಗಿ ಟ್ರೈನ್ ಹತ್ಕೊಂಡು ಹೊರಡೋಣ. ಸೊ 8:30ಗೆ ಟ್ರೈನ್ ಬಿಡ್ತಾ ಇದೆ. ಸೊ ಇಲ್ಲಿಂದ ನಾವು ಯಶವಂತಪುರಕ್ಕೆ ಹೊರಡ್ತೀವಿ. ಇದು ಆಗ್ರಾ ಕಂಟೋನ್ಮೆಂಟು. ಸೊ ಇಲ್ಲಿ ಸ್ಟಾಪ್ ಇಲ್ಲ, ಆದರೂ ನಿಲ್ಲಿಸಿದ್ರು. ಅದಕ್ಕೆ ನಾವು ಹೋಗ್ಬಿಟ್ಟು ಒಂದು ನೀರು ಬಾಟ್ಲ್ ತೊಗೊಂಡು, ಯಾಕೆಂದರೆ ಅಲ್ಲಿ ಚೆಕ್ಕಿಂಗ್ ಟೈಮಲ್ಲಿ ಅಲ್ಲಿ ನೀರು ಬಾಟ್ಲ್ ಇಟ್ಟೆ, ಬಟ್ ಮರ್ತೋಗಿ ಬಂದುಬಿಟ್ಟೆ. ಅದಕ್ಕೇ ಇಲ್ಲಿ ಇಸ್ಕೊಂಡು ಇಲ್ಲೇ ನಿಂತಿದ್ದಾಯಿತು. ನೋಡೋಣ ಇನ್ನೆಷ್ಟೊತ್ತಿಗೆ ಹೋಗ್ತಾನೋ ಗೊತ್ತಿಲ್ಲ. ಬಿಟ್ಟ ಬಾಯ್. ಹಂಗೆ ಒಂದು ಸ್ವಲ್ಪ ಹೊತ್ತು ಊನು ಆಡ್ಕೊಂಡು ಬಂದ್ವಿ. ಚಲೋ ಊನು ಆಫ್ಟರ್ 15 days ಆಫ್ ಚಾರ್ಧಾಮ್ ಯಾತ್ರಾ ಬ್ಯಾಕ್ ಟು ಯಶವಂತಪುರ ಬಂದಿದ್ದೀವಿ. ಈಗ ಟೈಮ್ ಬೆಳಗ್ಗೆ 5 ಗಂಟೆ ಆಗ್ತಾ ಬಂದಿದೆ. ಸೊ ನಮ್ಮ ಟ್ರೈನ್ ಬಂದ್ಬಿಟ್ಟು ಈಗ ನಿಜಾಮುದ್ದೀನಿಂದ ಯಶವಂತಪುರಗೆ ಬಂದು ಸೇರಿದೆ. ಓಕೆ, ಇಲ್ಲಿಂದ ಮತ್ತೆ ನಾಳೆ ರೆಗ್ಯುಲರ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಮುಂದುವರಿಯೋಣ. ಸಿಗೋಣ ನೆಕ್ಸ್ಟ್ ಮತ್ತೆ ಇನ್ನೆಲ್ಲರೂ ಟ್ರಿಪ್ ಹೋದಾಗ. ಬಾಯ್.